ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ, ಹಾಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗೂ ಸಹ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ನಾಳೆ ನಾವು ಮೈಸೂರಿನಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ 108 ಸಾಮೂಹಿಕ ಸೂರ್ಯ ನಮಸ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ 108 ಸಾಮೂಹಿಕ ಸೂರ್ಯ ನಮಸ್ಕಾರ ಕಳೆದ 35 ವರ್ಷಗಳಿಂದ ಮೈಸೂರಿನಲ್ಲಿ ನಿರಂತರವಾಗಿ ಪ್ರತಿ ವರ್ಷ ನಾವು ವಿವಿಧ ಸ್ಥಳಗಳಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾಳೆ ಈ ಒಂದು 108 ಸಾಮೂಹಿಕ ಸೂರ್ಯ ನಮಸ್ಕಾರ ಪ್ರಾರಂಭ ಆಗಬೇಕಂತಂದರೆ ಆ ಒಂದು ಸೂರ್ಯನ ನಾಮಾವಳಿ ಮತ್ತು ಬೀಜನ ಮಂತ್ರ ಸಹಿತವಾಗಿ ಈ ಒಂದು ಅಭ್ಯಾಸ ಕ್ರಮವನ್ನು ಮಾಡಲಾಗುತ್ತೆ. ಮತ್ತು ಮಧ್ಯದಲ್ಲಿ ಒಂದು 3 ರಿಂದ 4 ಸಣ್ಣ ಸಣ್ಣ ವಿಶ್ರಾಂತಿಯನ್ನು ನೀಡ್ತೀವಿ. ಆ ಸಂದರ್ಭದಲ್ಲಿ ಸಕ್ಕರೆ ಬೆಲ್ಲ ಈ ರೀತಿಯ ಒಂದು ಸಣ್ಣದಾದಂಥ ಇದು ಕೊಟ್ಟು ಆ ಒಂದು ಅಭ್ಯಾಸ ಮಾಡೋರಿಗೆ ಉತ್ತೇಜನ ಕೊಡುವಂಥ ಒಂದು ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೂರ್ಯ ನಮಸ್ಕಾರ ಸರ್ವರಿಗೆ ಒಂದು ಆರೋಗ್ಯವನ್ನು ಕೊಡುವಂಥ ಒಂದು ಅನಾದಿ ಕಾಲದ ಒಂದು ಸಂಪ್ರದಾಯವಾಗಿದೆ. ಭಾರತದಲ್ಲಿ ರಾಮಾಯಣ, ಮಹಾಭಾರತ, ವೇದ ಪುರಾಣಗಳ ಕಾಲದಿಂದನೂ ಈ ಒಂದು ಅಭ್ಯಾಸ ಕ್ರಮ ರೂಢಿಯಲ್ಲಿದೆ. ಇದರಲ್ಲಿ ಹಲವಾರು ಹಂತದ ಸೂರ್ಯ ನಮಸ್ಕಾರ ಮಾಡಿದ್ರೂ ನಮ್ಮ ಮೈಸೂರಿನ ರಾಜಮನೆತದ ಈ ಒಂದು ಕೃಷ್ಣಾಜ ಒಡೆಯರವರು, ಮುಮ್ಮಡಿ ಕೃಷ್ಣಾಜ ಒಡೆಯರವರು ಈ ಒಂದು ಯೋಗಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದರು. ಅದರಲ್ಲಿ ಸೂರ್ಯ ನಮಸ್ಕಾರದ ಅಭ್ಯಾಸ ಕ್ರಮವೂ ಸಹ ಒಂದಾಗಿತ್ತು. ಹಾಗಾಗಿ ನಾವು ನಿರಂತರವಾಗಿ ಈ ಒಂದು ಯೋಗ ನಗರಿ ಅಂತ ಏನು ಮೈಸೂರನ್ನ ಕರಿತೀವಿ, ಇಲ್ಲಿ ನಾವು ಎಲ್ಲರನ್ನ ಒಗ್ಗೂಡಿಸುವ ದೃಷ್ಟಿಯಿಂದ ಸರ್ವರಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂಥ ದೃಷ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವಜನತೆಯಲ್ಲಿ ಈ ಒಂದು ಯೋಗದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸುವಂಥ ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಒಂದು ಮೈಸೂರು ಡಿಸ್ಟಿಕ್ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ಈ ಕಾರ್ಯಕ್ರಮ ಮಾಡ್ತಾಯಿದೆ. ಹಾಗಾಗಿ ದಯಮಾಡಿ ಎಲ್ಲರೂ ಬೆಳಗ್ಗೆ 5:30ಕ್ಕೆ ಎಲ್ಲರೂ ದಯಮಾಡಿ ಆಗಮಿಸಬೇಕು ಅಂತ ಕೋರ್ತಾ ಇದ್ದೀನಿ. 6 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದರ ಉದ್ಘಾಟನೆಯನ್ನು ಕೃಷ್ಣಾಜ ಕ್ಷೇತ್ರದ ಶಾಸಕರಾದ ಶ್ರೀಯುತ ಶ್ರೀವತ್ಸಾರ್ ಅವರು ಇದನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಹಾಗೆ ಮಾಜಿ MLC ಅವರಾದಂಥ ಶ್ರೀಯುತ ಸಿದ್ದರಾಜ್ ಅವರು ಬರ್ತಾ ಇದ್ದಾರೆ. ಮತ್ತು ಈ ಒಂದು ಮೈಸೂರು ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂಥ ಶ್ರೀವತ್ಸರ್ ಅವರು, RM ಅವರಾದಂಥ ಡಾಕ್ಟರ್ ಶಿಷ್ಯರೇಖರ್ ಅವರು, ಹಾಗೆ ನಿವೃತ್ತ DDPI ಅವರಾದಂಥ ಮಂಜುಳಾ ಮೇಡಮ್ರವರು, ನಿವೃತ್ತ DSP ಅವರಾದಂಥ ಶ್ರೀಯುತ ಉಮೇಶ್ ಗಣಪತಿ ಶೇಟ್ ಅವರು, ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನಿವೃತ್ತರಾದಂಥ ಶ್ರೀಯುತ ಮೋಹನ್ ಅವರು, ಹೀಗೆ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಬನ್ನಿ. ಬರಬೇಕಾದ್ರೆ ನಿಮ್ಮ ಒಂದು ಮ್ಯಾಟನ್ನು ತೆಗೆದುಕೊಂಡು ಬನ್ನಿ. ಹಾಗೆ ನಾವು ಭಾಗವಹಿಸಿದಂಥ ಎಲ್ಲರಿಗೆ ನಾವು ಪ್ರಸಾದದ ವ್ಯವಸ್ಥೆ ಹಾಗೆ ಸರ್ಟಿಫಿಕೇಟಿನ ವ್ಯವಸ್ಥೆ ಇರುತ್ತೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ, ಉಚಿತವಾಗಿರುತ್ತೆ. ದಯಮಾಡಿ ಎಲ್ಲರೂ ಬರಬೇಕು. ಎಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.